ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಒಂದು ಸಿಹಿ ಸುದ್ದಿ ಸಾರಿ ಸಿಹಿ ತಿಂಡಿ ಮಾಡೋದು ಹೇಳ್ಕೊಡ್ತೀನಿ. ಇವತ್ತಿನ ಈ ನನ್ನ ರೆಸಿಪಿಗೆ ಸ್ಫೂರ್ತಿ ನಮ್ಮ ವಾಯುಪುತ್ರ ಹನುಮಂತ. ನಮ್ಮ ಬೆಂಗಳೂರಲ್ಲಿರೋ ದೊಡ್ಡ ಬಾನಸವಾಡಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಯಾರೆಲ್ಲ ವಿಸಿಟ್ ಮಾಡಿದ್ದೀರಾ ಅವರಿಗೆ ಈ ಸಿಹಿ ತಿಂಡಿಯ ಪರಿಚಯ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ತುಂಬ ಸಿಂಪಲ್ ಆಗಿರೋ ಐಟಮ್ಸ್‌ನೇ ಬಳಸಿ ಈ ಪಾಯಸನ ಮಾಡ್ಕೋಬಹುದು. ಏನು ಬೇಕಪ್ಪ ಅಂದರೆ ರವೆ, ಕಡಲೆಬೇಳೆ, ಬೆಲ್ಲ, ಸಬ್ಬಕ್ಕಿ, ಏಲಕ್ಕಿ ಹಾಗೂ ನೀರು. ಒಂದು ಬಾಣಲಿಗೆ 4ರಿಂದ 5 ಟೇಬಲ್ ಸ್ಪೂನ್ ತುಪ್ಪ ಸೇರಿಸಿ ಅದರಲ್ಲಿ ನಾವು ದ್ರಾಕ್ಷಿನ ಹುರ್ಕೋಬೇಕಾಗತ್ತೆ. ಇಲ್ಲಿ ನಾನು ಡ್ರೈ ನಟ್ಸ್ ಯಾವುದು ಯೂಸ್ ಮಾಡ್ತಾ ಇಲ್ಲ. ಲೈಕ್ ಬಾದಾಮಿ, ಗೋಡಂಬಿ ಏನು ಬಳಸ್ತಿಲ್ಲ. ಯಾಕೆಂದರೆ ಕಡಲೆಬೇಳೆ ಯೂಸ್ ಮಾಡ್ತಾ ಇದ್ದೀನಲ್ವಾ ಅದಕ್ಕೆ. ದ್ರಾಕ್ಷಿ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಇದಕ್ಕೆ ನಾನು 1 ಕಪ್ ಆಗೋಷ್ಟು ಸಬ್ಬಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸಬ್ಬಕ್ಕಿನ ನಾನು ಆಲ್ರೆಡಿ ನೆನೆಸಿಟ್ಕೊಂಡಿದ್ದೀನಿ. ಸಬ್ಬಕ್ಕಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದ್ರ ಜೊತೆಗೆ ನಾವು ರವೆನ ಸೇರಿಸ್ಕೋಬೇಕಾಗತ್ತೆ. ಇಲ್ಲಿ ನಾನು ಉಪ್ಪಿಟ್ಟು ರವೆ ಅಂದರೆ ನಾರ್ಮಲ್ ರವೆ ಯೂಸ್ ಮಾಡ್ತಾ ಇದ್ದೀನಿ. ಬೇಕಿದ್ರೆ ನೀವು ಬನ್ಸಿ ರವೆ ಕೂಡ ಬಳಸ್ಬೋದು. ರವೆ ಮತ್ತೆ ಸಬ್ಬಕ್ಕಿ 2 ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ನಾನು 2 ಗ್ಲಾಸ್ ನೀರು ಹಾಕಿ ಇದನ್ನ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ರವೆ ಮತ್ತು ಸಬ್ಬಕ್ಕಿ ಕುದಿಬೇಕಾದ್ರೆ ಸ್ವಲ್ಪ ಕೈ ಆಡಿಸ್ತಿರ್ಬೇಕು ಆಗಾಗ, ಇಲ್ಲಾಂದ್ರೆ ರವೆ ತಳ ಅಂಟ್ಬಿಡುತ್ತೆ. ಈ ರವೆ ಮತ್ತೆ ಸಬ್ಬಕ್ಕಿ ಜೊತೆಗೆ ನಾನು ಬೇಯಿಸ್ಕೊಂಡಿರೋ ಅಂತ ಕಡಲೆಬೇಳೆ ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಬೇಯಕ್ಕೆ ಬಿಡ್ತೀನಿ. ರವೆ ಸಬ್ಬಕ್ಕಿ ಮತ್ತೆ ಕಡಲೆಬೇಳೆ ಬೇಯ್ತಾ ಇರಬೇಕಾದ್ರೆ ನಾವು ಏಲಕ್ಕಿ ಹಾಗೂ ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. 2 ಏಲಕ್ಕಿ ತಗೊಂಡಿದ್ದೀನಿ, ನುಣ್ಣಗೆ ಕುಟ್ಟಿ ಪುಡಿ ಮಾಡ್ಕೊಳ್ಬೇಕು. ಹಾಗೆ ಬೆಲ್ಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಿಹಿ ಜಾಸ್ತಿ ಬೇಕಾದವರು ಜಾಸ್ತಿ ಸೇರಿಸ್ಕೊಳ್ಳಿ, ಕಡಿಮೆ ಬೇಕಾದವರು ಕಡಿಮೆ ಸೇರಿಸ್ಕೊಳ್ಳಿ. ಇದೆಲ್ಲನ ಕುಟ್ಟಿ ಮತ್ತೆ ಈ ಕುದಿತಿರೋ ಅಂತ ರವೆ ಮಿಕ್ಸ್ಚರ್ಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಎಲ್ಲ ಚೆನ್ನಾಗಿ ಕರಗೋಷ್ಟರಲ್ಲಿ ರವೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಘಮ ಘಮ ಅಂತ ಟೇಸ್ಟಿ ಆಗಿರೋ ರವೆ ಮತ್ತೆ ಕಡಲೆಕಾಳು ಪಾಯಸ ರೆಡಿ ಆಗುತ್ತೆ. ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ ಕೊಟ್ರೆ ತಿನ್ನೋದು ಅಷ್ಟೇ ಏನೋ ಕೆಲಸ. ತುಂಬ ಟೇಸ್ಟಿ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು ಈ ಪಾಯಸನ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೇಗಿದೆ ಅಂತ. ಇವತ್ತಿನ ನನ್ನ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ರುಚಿಕರವಾದ ರೆಸಿಪೀಸ್ಗಾಗಿ ಈಸಿ ಆ್ಯಂಡ್ ಕ್ವಿಕ್ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್.